ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಮುತ್ತೈದೆಯರಿಗೆ ತಾಂಬೂಲವನ್ನು ಯಾವ ರೀತಿ ಕೊಡಬೇಕು, ತಾಂಬೂಲ ನೀಡುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು, ತಾಂಬೂಲದಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಸಿಕೊಡುತ್ತೇನೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಾಂಬೂಲಕ್ಕೆ ಅತ್ಯಂತ ವಿಶೇಷವಾದ ಸ್ಥಾನವಿದೆ. ಯಾವುದೇ ಶುಭ ಕಾರ್ಯ, ವ್ರತ, ಪೂಜೆ ಹಾಗೂ ಅಥವಾ ಮಂಗಳ ಕಾರ್ಯದಲ್ಲಿ ತಾಂಬೂಲ ನೀಡುವುದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ತಾಂಬೂಲ ನೀಡುವುದು ಕೇವಲ ಒಂದು ಸಂಪ್ರದಾಯ ಮಾತ್ರವಲ್ಲ, ಅದು ಪರಸ್ಪರ ಗೌರವ, ಪ್ರೀತಿ, ಮಂಗಳಾಶಯ ಮತ್ತು ದೇವರ ಆಶೀರ್ವಾದವನ್ನು ಹಂಚಿಕೊಳ್ಳುವ ಒಂದು ಪವಿತ್ರ ಆಚರಣೆಯಾಗಿದೆ. ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತದ ದಿನ ಮುತ್ತೈದೆಯರಿಗೆ ತಾಂಬೂಲ ನೀಡುವುದು ಬಹಳ ಪುಣ್ಯದ ಕಾರ್ಯ. ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿದ ನಂತರ ಸಾಮಾನ್ಯವಾಗಿ ಸಂಜೆಯ ವೇಳೆಯಲ್ಲಿ ಮುತ್ತೈದೆಯರನ್ನು ಮನೆಗೆ ಆಹ್ವಾನಿಸಿ ಅರಿಶಿನ ಕುಂಕುಮ ನೀಡಿ ತಾಂಬೂಲವನ್ನು ನೀಡುವ ಪದ್ಧತಿ ಇದೆ. ಈ ಸಮಯದಲ್ಲಿ ತಾಂಬೂಲವನ್ನು ಸರಿಯಾದ ರೀತಿಯಲ್ಲಿ ನೀಡಿದರೆ ಲಕ್ಷ್ಮೀ ದೇವಿಯ ಕೃಪೆ ಹೆಚ್ಚುತ್ತದೆ. ಮೊದಲಿಗೆ ಒಂದು ಮುಖ್ಯ ವಿಷಯವನ್ನು ತಿಳಿದುಕೊಳ್ಳಬೇಕು. ತಾಂಬೂಲದಲ್ಲಿ ದುಬಾರಿ ವಸ್ತುಗಳನ್ನೇ ಇಡಬೇಕು ಎಂಬ ಯಾವುದೇ ನಿಯಮ ಇಲ್ಲ. ಪ್ರತಿಯೊಬ್ಬರೂ ತಮ್ಮ ಶಕ್ತಿಗೆ ಅನುಗುಣವಾಗಿ ತಾಂಬೂಲವನ್ನು ಕೊಡಬಹುದು. ಕಡಿಮೆ ಸಾಮರ್ಥ್ಯ ಇರುವವರು ಸರಳವಾಗಿ ಕೊಟ್ಟರೂ ಅದು ದೇವಿಗೆ ಪ್ರಿಯವಾಗುತ್ತದೆ. ಮುಖ್ಯವಾದದ್ದು ಭಕ್ತಿ, ಗೌರವ ಮತ್ತು ಶುದ್ಧ ಮನಸ್ಸು. ಹಾಗಾದರೆ ತಾಂಬೂಲದಲ್ಲಿ ಕನಿಷ್ಠ ಯಾವ ವಸ್ತುಗಳು ಇರಬೇಕು ಎಂಬುದನ್ನು ನೋಡೋಣ. ಅರಿಶಿನ, ಕುಂಕುಮ, ಹೂವು, 2 ವೀಳ್ಯದೆಲೆ, ಅಡಿಕೆ ಹಾಗೂ 2 ಹಣ್ಣುಗಳು ಇದ್ದರೆ ಸಾಕು. ಸಾಧ್ಯವಾದರೆ ತೆಂಗಿನಕಾಯಿ, ಬಳೆ, ಬ್ಲೌಸ್ ಪೀಸ್, ಕನ್ನಡಕ, ಕನ್ನಡಿ, ಬಾಚಣಿಕೆ, ಸಣ್ಣ ಉಡುಗೊರೆ ಅಥವಾ ಸೀರೆಯನ್ನು ಸಹ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಸೇರಿಸಬಹುದು. ಆದರೆ ಇದು ಕಡ್ಡಾಯವಲ್ಲ. ಇಲ್ಲಿ ಅನೇಕರು ಮಾಡುವ ಒಂದು ತಪ್ಪು ಏನೆಂದರೆ 1 ವೀಳ್ಯದೆಲೆ ಮತ್ತು 1 ಬಾಳೆಹಣ್ಣನ್ನು ಮಾತ್ರ ಇಟ್ಟು ತಾಂಬೂಲ ಕೊಡುತ್ತಾರೆ. ಹೀಗೆ ಮಾಡಬಾರದು. ಸಾಧ್ಯವಾದಷ್ಟು 2 ವೀಳ್ಯದೆಲೆ ಮತ್ತು 2 ಹಣ್ಣುಗಳನ್ನು ಇಟ್ಟು ತಾಂಬೂಲ ನೀಡುವುದು ಶುಭಕರವೆಂದು ಪರಿಗಣಿಸಲಾಗಿದೆ. 2 ಎಂಬ ಸಂಖ್ಯೆ ಮಂಗಳದ ಸಂಕೇತವಾಗಿದೆ. ಇನ್ನು ವೀಳ್ಯದೆಲೆಯನ್ನು ಹೇಗೆ ಇಡಬೇಕು ಎಂಬುದು ಮುಖ್ಯವಾಗಿದೆ. ತಾಂಬೂಲ ನೀಡುವಾಗ ವೀಳ್ಯದೆಲೆ ತೊಟ್ಟು ನಿಮ್ಮ ಕಡೆಗೆ ಬರುವಂತೆ ಹಿಡಿದು ಮುತ್ತೈದೆಯರಿಗೆ ಕೊಡಬೇಕು. ಅನೇಕರು ಇದನ್ನು ಗಮನಿಸುವುದಿಲ್ಲ, ಆದರೆ ಸಂಪ್ರದಾಯದ ಪ್ರಕಾರ ಈ ವಿಧಾನವನ್ನು ಪಾಲಿಸುವುದು ಉತ್ತಮ. ತಾಂಬೂಲ ನೀಡುವ ಮೊದಲು ಅರಿಶಿನ, ಕುಂಕುಮ ಹಾಗೂ ಹೂವನ್ನು ಮುತ್ತೈದೆಯರಿಗೆ ನೀಡಬೇಕು. ನಂತರ 2 ಕೈಗಳಲ್ಲಿ ತಾಂಬೂಲವನ್ನು ಗೌರವದಿಂದ ಹಿಡಿದು ಅವರಿಗೆ ನೀಡಬೇಕು. ಒಂದು ಕೈಯಲ್ಲಿ ಅಜಾಗರೂಕತೆಯಿಂದ ಕೊಡುವುದಕ್ಕಿಂತ 2 ಕೈಗಳಿಂದ ಭಕ್ತಿಯಿಂದ ಕೊಡುವುದು ಉತ್ತಮ. ತಾಂಬೂಲದಲ್ಲಿ ಬಳಸುವ ಪ್ರತಿಯೊಂದು ವಸ್ತುವು ಸ್ವಚ್ಛವಾಗಿರಬೇಕು. ಬಾಡಿದ ವೀಳ್ಯದೆಲೆ, ಹರಿದ ವೀಳ್ಯದೆಲೆ, ಕೊಳೆತ ವೀಳ್ಯದೆಲೆ, ಕಪ್ಪಾಗಿರುವ ಅಥವಾ ಕೊಳೆತ ಬಾಳೆಹಣ್ಣುಗಳನ್ನು ಯಾವತ್ತೂ ಬಳಸಬಾರದು. ದೇವರ ಪೂಜೆಗೆ ಬಳಸುವ ಪ್ರತಿಯೊಂದು ವಸ್ತುವಿನಂತೆಯೇ ತಾಂಬೂಲದಲ್ಲಿರುವ ವಸ್ತುಗಳು ಶುದ್ಧ ಹಾಗೂ ತಾಜಾ ಆಗಿರಬೇಕು. ಕೆಲವರು ಮನೆಯಲ್ಲಿ ಒಂದೇ ಒಂದು ವೀಳ್ಯದೆಲೆ ಉಳಿದಿದ್ದರೂ ಅದನ್ನೇ ಇಟ್ಟು ತಾಂಬೂಲ ಕೊಡುತ್ತಾರೆ. ಹೀಗೆ ಮಾಡುವುದಕ್ಕಿಂತ 2 ಒಳ್ಳೆಯ ವೀಳ್ಯದೆಲೆ ಇದ್ದರೆ ಮಾತ್ರ ತಾಂಬೂಲ ಕೊಡುವುದು ಉತ್ತಮ. ಇಲ್ಲದಿದ್ದರೆ ಕೇವಲ ಅರಿಶಿನ, ಕುಂಕುಮ ಹಾಗೂ ಹೂವನ್ನು ಗೌರವದಿಂದ ನೀಡಿದರೂ ಸಾಕು. ಅಪೂರ್ಣ ತಾಂಬೂಲ ನೀಡುವುದಕ್ಕಿಂತ ಶುದ್ಧ ಮನಸ್ಸಿನಿಂದ ಅರಿಶಿನ ಕುಂಕುಮ ನೀಡುವುದು ಹೆಚ್ಚು ಶ್ರೇಷ್ಠ. ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದ ಮನೆಗಳಿಗೆ ಇತರ ಮುತ್ತೈದೆಯರು ಅರಿಶಿನ ಕುಂಕುಮಕ್ಕೆ ಬಂದಾಗ ಅವರಿಗೆ ಸಹ ಗೌರವದಿಂದ ಅರಿಶಿನ, ಕುಂಕುಮ, ಹೂವು ಹಾಗೂ ತಾಂಬೂಲವನ್ನು ನೀಡಬೇಕು. ಇದು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಹಂಚಿಕೊಳ್ಳುವ ಪವಿತ್ರ ಸಂಪ್ರದಾಯವಾಗಿದೆ. ತಾಂಬೂಲದಲ್ಲಿ ಬ್ಲೌಸ್ ಪೀಸ್, ಬಳೆ, ಸೀರೆ, ಕಂಕಣ, ಬೇಳೆ, ತೆಂಗಿನಕಾಯಿ ಅಥವಾ ಮಹಿಳೆಯರಿಗೆ ಉಪಯೋಗವಾಗುವ ಸಣ್ಣ ಉಡುಗೊರೆಗಳನ್ನು ಇಡುವುದು ಒಳ್ಳೆಯದು. ಆದರೆ ಇವೆಲ್ಲವೂ ನಿಮ್ಮ ಶಕ್ತಿಗೆ ಅನುಗುಣವಾಗಿರಬೇಕು. ಸಾಲ ಮಾಡಿ ಅಥವಾ ಅನಾವಶ್ಯಕ ಖರ್ಚು ಮಾಡಿ ತಾಂಬೂಲ ನೀಡುವ ಅಗತ್ಯವಿಲ್ಲ. ದೇವರು ನಮ್ಮ ಭಕ್ತಿಯನ್ನು ನೋಡುತ್ತಾನೆ, ಹಣದ ಪ್ರಮಾಣವನ್ನು ಅಲ್ಲ. ಸಾಧ್ಯವಾದರೆ ತಾಂಬೂಲದಲ್ಲಿ ದಕ್ಷಿಣೆಯನ್ನು ಸಹ ಇಡಬಹುದು. ಇದು ದಾನ ಧರ್ಮದ ಒಂದು ಭಾಗವೆಂದು ಪರಿಗಣಿಸಲಾಗಿದೆ. ಆದರೆ ದಕ್ಷಿಣೆ ನೀಡಲೇಬೇಕೆಂಬ ಕಡ್ಡಾಯ ನಿಯಮವೂ ಇಲ್ಲ. ನಿಮ್ಮ ಮನಸ್ಸಿಗೆ ಒಂದಷ್ಟು ಹಾಗೂ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ನೀಡಬಹುದು. ತಾಂಬೂಲ ಸ್ವೀಕರಿಸುವವರಿಗೂ ಕೆಲವು ನಿಯಮಗಳಿವೆ. ಅವರು ತಾಂಬೂಲವನ್ನು ಎಲ್ಲೆಂದರಲ್ಲಿ ಬಿಟ್ಟು ಹೋಗಬಾರದು. ಗೌರವದಿಂದ ತಮ್ಮ ಮನೆಗೆ ತೆಗೆದುಕೊಂಡು ಹೋಗಬೇಕು. ತಾಂಬೂಲವನ್ನು ಲಕ್ಷ್ಮೀ ದೇವಿಯ ಪ್ರಸಾದವೆಂದು ಭಾವಿಸಿ ಸ್ವೀಕರಿಸಬೇಕು. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ ತಾಂಬೂಲ ನೀಡುವಾಗ ಮನಸ್ಸಿನಲ್ಲಿ ಸಂತೋಷ ಇರಬೇಕು. ಯಾರಿಗಾದರೂ ಬೇಸರದಿಂದ, ಕೋಪದಿಂದ ಅಥವಾ ತಾತ್ಸಾರದಿಂದ ತಾಂಬೂಲ ನೀಡಬಾರದು. ನಗುತ್ತಾ ಗೌರವದಿಂದ ನೀಡಿದ ತಾಂಬೂಲವೇ ನಿಜವಾದ ಮಂಗಳ ತಾಂಬೂಲವಾಗಿರುತ್ತದೆ. ತಾಂಬೂಲ ನೀಡುವಾಗ ಮುತ್ತೈದೆಯರಿಗೆ
ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ, ಸೌಭಾಗ್ಯ, ಆರೋಗ್ಯ, ಐಶ್ವರ್ಯ ಹೆಚ್ಚಲಿ ಎಂಬ ಶುಭಾಶಯಗಳನ್ನು ಹೇಳಿದರೆ ಇನ್ನೂ ಉತ್ತಮ. ಇಂತಹ ಶುಭ ಹಾರೈಕೆಗಳು ನಮ್ಮ ಸಂಪ್ರದಾಯದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಕೆಲವರು ತಾಂಬೂಲದಲ್ಲಿ ಪ್ಲಾಸ್ಟಿಕ್ನ ಹೂಗಳು ಅಥವಾ ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಇಡುತ್ತಾರೆ. ಸಾಧ್ಯವಾದಷ್ಟು ಉಪಯುಕ್ತ ಹಾಗೂ ಶುಭ ಸಂಕೇತವಾದ ವಸ್ತುಗಳನ್ನೇ ಇಡುವುದು ಒಳ್ಳೆಯದು. ಮಹಿಳೆಯರಿಗೆ ನಿಜವಾಗಿಯೂ ಉಪಯೋಗವಾಗುವ ಸಣ್ಣ ಉಡುಗೊರೆಗಳನ್ನು ನೀಡಿದರೆ ಅವರಿಗೆ ಸಂತೋಷವಾಗುತ್ತದೆ. ತಾಂಬೂಲವನ್ನು ಸ್ವಚ್ಛವಾದ ತಟ್ಟೆ ಅಥವಾ ಬಟ್ಟೆಯಲ್ಲಿ ಅಲಂಕರಿಸಿ ನೀಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತದೆ. ತಾಂಬೂಲದ ಅಲಂಕಾರವು ನಮ್ಮ ಭಕ್ತಿ ಮತ್ತು ಗೌರವವನ್ನು ತೋರಿಸುತ್ತದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ತಾಂಬೂಲ ನೀಡುವಾಗ ಶುದ್ಧ ಮನಸ್ಸು, ಭಕ್ತಿ, ಗೌರವ ಮತ್ತು ಸಂಪ್ರದಾಯದ ನಿಯಮಗಳನ್ನು ಪಾಲಿಸುವುದು ಅತ್ಯಂತ ಮುಖ್ಯ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ತಾಂಬೂಲ ನೀಡಿ ಒಳ್ಳೆಯ ವೀಳ್ಯದೆಲೆ, ಹಣ್ಣು ಮತ್ತು ಶುಭ ವಸ್ತುಗಳನ್ನು ಬಳಸಿ ಮುತ್ತೈದೆಯರನ್ನು ಗೌರವಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆ ಮೇಲೆ ಸದಾ ನೆಲೆಸಿರಲಿ ಎಂಬುದು ಎಲ್ಲರ ಆಶ್ರಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಬಂಧು ಬಳಗ ಹಾಗೂ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಮಾಹಿತಿ, ಪೂಜಾ ವಿಧಾನಗಳು ಹಾಗೂ ವ್ರತಗಳ ಸಂಪೂರ್ಣ ವಿವರಗಳನ್ನು ತಿಳಿಯಲು ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ